ಗಂಡ ಹೆಂಡತಿಗೆ ಕೆಲ್ಸಕ್ಕೆ ಹೋಗೋದು ಬೇಡ, ಮನೆಯಲ್ಲೇ ಇರೋದು ಕ್ರೂಯಲ್ಟಿ ಆಗುತ್ತೆ ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಇತ್ತೀಚೆಗೆ ಜಡ್ಜ್ಮೆಂಟ್ ಕೊಟ್ಟಿದೆ. ಇಲ್ಲಿ ವಿಷಯ ಏನಾಗಿತ್ತು ಅಂತಂದ್ರೆ 2013 ಮದುವೆ ಆದ ದಂಪತಿ ಒಟ್ಟಿಗೆ ಗವರ್ಮೆಂಟ್ ಜಾಬ್ಸ್ ಗಳಿಗೆ ಹಲವಾರು ಎಕ್ಸಾಮ್ಸ್ ಗಳನ್ನ ಬರೀತಿದ್ರು. ಆದ್ರೆ ಹೆಂಡತಿಯ ಎಕ್ಸಾಮ್ ಕ್ಲಿಯರ್ ಆಗಿ ಆಕೆಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಸಿಕ್ತು, ಆದ್ರೆ ಗಂಡನಿಗೆ ಸಿಕ್ಕಿರ್ಲಿಲ್ಲ. ಇದೇ ಕಾರಣಕ್ಕೆ ಮನೆಯಲ್ಲಿ ಹಲವಾರು ಜಗಳಗಳು ಶುರುವಾಗಿ ಆತನ ಈಗೋ ಹರ್ಟ್ ಆಗಿ, ನೀನು ಕೆಲ್ಸಕ್ಕೆ ಹೋಗೋದು ಬೇಡ, ಹೋಗೋದಾದ್ರೆ ನನಗ್ ಕೆಲಸ ಸಿಕ್ಕಿದ್ಮೇಲೆ ಮಾತ್ರ ಹೋಗ್ಬೋದು, ಅಲ್ಲಿ ತನಕ ನೀನು ಕೆಲಸವನ್ನ ಬಿಡು ಅಂತ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ದ. ಇದರ ಸಂಬಂಧ ಆಕೆ ಕೋರ್ಟ್ಗೆ ಹೋದಾಗ ಮಧ್ಯಪ್ರದೇಶ ಹೈಕೋರ್ಟ್ ಈ ತರ ಕೆಲ್ಸಕ್ಕೆ ಹೋಗೋದನ್ನ ಬಿಡು ಅಂತ ಹೇಳೋದು ಕೂಡ ಕ್ರೂಯಲ್ಟಿ ಆಗುತ್ತೆ, ಆ ಕಾರಣಕ್ಕೆ ಅವಳು ಡಿವೋರ್ಸ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದೆ. ಯಾವುದೇ ಸಂಬಂಧದಲ್ಲಿ ಇಬ್ರು ಜೊತೆಯಾಗಿ ನಡಿಬೇಕು ಅಂತ ಮನಸ್ಥಿತಿ ಇದ್ರೆ ಮಾತ್ರ ಆ ಸಂಬಂಧ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಬದಲಾಗಿ ಒಬ್ರ ಮೇಲೆ ಇನ್ನೊಬ್ರು ಅವರ ಅಡಿಯಾಳಾಗಿ ಇರಬೇಕು ಅಂತ ಅನ್ಕೊಂಡ್ರೆ ಅದು ಜಾಸ್ತಿ ದಿನ ಸಾಗೋದಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನನ್ನು ಫಾಲೋ ಮಾಡಿ.